ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ RCB ತಂಡವು WPL ಸೀಸನ್ 2ರಲ್ಲಿ ತನ್ನ 5ನೇ ಪಂದ್ಯವನ್ನು UP ವಾರಿಯರ್ಸ್ ತಂಡದ ವಿರುದ್ಧ ಆಡುತ್ತಿದ್ದು, ಅದರಲ್ಲಿಯೂ UP ವಾರಿಯರ್ಸ್ ತಂಡದ ವಿರುದ್ಧ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದಾ ಇಲ್ಲವಾ, ಅದರ ಜೊತೆಗೆ ತನ್ನ 3ನೇ ಜಯವನ್ನು ಇವತ್ತಿನ ಒಂದು ಪಂದ್ಯದಲ್ಲಿ ಸಾಧಿಸಿಕೊಳ್ಳುತ್ತಾರಾ ಇಲ್ಲವಾ, ಅದರ ಜೊತೆಗೆ ನಮ್ಮ ಒಂದು WPL 2024ರ RCB ತಂಡದಲ್ಲಿ ಎಲಿಸ್ ಪೆರೀರವರನ್ನು ಮತ್ತೆ ಪ್ಲೇಯಿಂಗ್ 11ದಿಂದಾಗಿ ಹೊರಗಡೆ ಹಾಕಿದ್ದಾರಾ ಇಲ್ಲವಾ ಎಂಬುದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು WPL ಹಾಗೂ RCBಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡದ ನೋಡುವುದಾದರೆ ಕಳೆದ 2 ಪಂದ್ಯಗಳಿಂದಾಗಿಯೂ ಕೂಡ RCB ತಂಡವು ಹೀನಾಯವಾದ ಪಂದ್ಯಗಳನ್ನು ಸೋಲುತ್ತಾ ಬಂದಿದೆ. ಆದರೆ UP ವಾರಿಯರ್ಸ್ ತಂಡದ ವಿರುದ್ಧ ನೋಡುವುದಾದರೆ ನಮ್ಮ ಒಂದು RCB ತಂಡವು ಉತ್ತಮವಾದಂತಹ ಟಾರ್ಗೆಟ್ ಅನ್ನು ಹೊಂದಿರುವುದರ ಜೊತೆಗೆ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೂಡ ತೋರಿಸುತ್ತಾರೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಕೂಡ ಬಿಡುಗಡೆಯಾಗಿದೆ. ಸ್ನೇಹಿತರೆ, ಎಲಿಸ್ ಪೆರೀರವರನ್ನು ನಮ್ಮ ಒಂದು RCB ತಂಡವು UP ವಾರಿಯರ್ಸ್ ವಿರುದ್ಧ ಪ್ಲೇಯಿಂಗ್ 11ದಿಂದಾಗಿ ಹೊರಗಡೆ ಹಾಕಿದ್ದಾರೆ ಎಂಬ ದೊಡ್ಡ ಬಿಗ್ ಅಪ್ಡೇಟ್ ಮಾಹಿತಿ ಕೂಡ ಬಿಡುಗಡೆಯಾಗಿದೆ. ಸ್ನೇಹಿತರೆ, ಎಲಿಸ್ ಪೆರೀರವರು ಇಲ್ಲದೇ ಇದ್ದರೆ ನಮ್ಮ ಒಂದು RCB ತಂಡವು ಯಾವೆಲ್ಲ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದು ಎಂಬುದರ ಬಗ್ಗೆ ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಎಲಿಸ್ ಪೆರೀರವರು ನಮ್ಮ ಒಂದು RCB ತಂಡದ ಪ್ಲೇಯಿಂಗ್ 11ದಲ್ಲಿ ಇದ್ದರೆ ಮಾತ್ರ RCB ತಂಡವು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಬಹುದು. ಸ್ನೇಹಿತರೆ, UP ವಾರಿಯರ್ಸ್ ತಂಡದ ವಿರುದ್ಧ ಯಾವೆಲ್ಲ ರೀತಿಯಾಗಿರುವಂಥ ಪ್ಲೇಯಿಂಗ್ 11 ಅನ್ನು ಬೆಂಗಳೂರು ತಂಡವು ಒಳಗೊಂಡಿದೆಯೋ ಅದೇ ರೀತಿಯಾದಂಥ ಪ್ಲೇಯಿಂಗ್ 11 ಅನ್ನು ತೆಗೆದುಕೊಂಡು ಎಲಿಸ್ ಪೆರೀರವರನ್ನು ಕೂಡ ಪ್ಲೇಸ್ ಅನ್ನು ನೀಡಿ ನಮ್ಮ ಒಂದು RCB ತಂಡವು UP ವಾರಿಯರ್ಸ್ ತಂಡದ ವಿರುದ್ಧ ಎಲಿಸ್ ಪೆರೀರವರನ್ನು ಕೂಡ ಅವಕಾಶ ನೀಡಿದ್ದಾರೆ. ಎಲಿಸ್ ಪೆರೀರವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು UP ವಾರಿಯರ್ಸ್ ತಂಡದ ವಿರುದ್ಧ ತೋರಿಸಬಹುದು. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ UP ವಾರಿಯರ್ಸ್ ತಂಡದ ವಿರುದ್ಧ RCB ತಂಡವು ಇವತ್ತಿನ ತನ್ನ 3ನೇ ಜಯವನ್ನು ಸಾಧಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.